ಟಿ ನರಸೀಪುರದಲ್ಲಿ 3.20 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ನಿರ್ಮಾಣಕ್ಕೆ ಸಂಸದ ಸುನಿಲ್ ಬೋಸ್ ಗುದ್ದಲಿ ಪೂಜೆ ನೆರವೇರಿಸಿದರು. ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಮೂಗೂರು ಹೋಬಳಿ ವಿವಿಧ ಗ್ರಾಮಗಳಲ್ಲಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಸಿಎಂ ಬದಲಾವಣೆ ಹೈಕಮಾಂಡಿಗೆ ಬಿಟ್ಟ ವಿಚಾರ. ವಿರೋಧ ಪಕ್ಷಗಳು ನಮ್ಮ ಸರ್ಕಾರದ ಅಭಿವೃದ್ಧಿ ನೋಡಿ ಸಹಿಸುತ್ತಿಲ್ಲ ಎಂದು ಅವರು ತಿಳಿಸಿದರು. ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಎಂದು ವಿರೋಧ ಪಕ್ಷ ನಾಯಕರು ಹೇಳುವುದು ಸತ್ಯಕ್ಕೆ ದೂರವಾದುದು. ಅವರೆಲ್ಲ ಹೇಳುವುದೆಲ್ಲ ಇಲ್ಲ ಸಲ್ಲ ಟೀಕೆ ಮಾಡುವುದಕ್ಕೋಸ್ಕರ. ಅಭಿವೃದ್ಧಿ ವಿಚಾರವಾಗಿ ರಾಜ್ಯದ ಜನತೆ ಹೇಳಬೇಕು. ಈ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಹಾಜರಿದ್ದರು. ಅದನ್ನು ಮುಂದಿನ ವಾರ ಬಂದು ಮತ್ತೆ ಬುದ್ಧಿ ಪೂಜೆ ಮಾಡ್ತೀನಿ. ಈಗ ಸದ್ಯಕ್ಕೆ ಜನರಲ್ ಬೀದಿಗಳಿಗೆ 20 ಲಕ್ಷ ಮತ್ತು SCP ಅವ್ರಿಗೆ 25 ಲಕ್ಷ ಹಾಕಿದ್ದೀನಿ. ಅದನ್ನು ಪೂಜೆ ಮಾಡಿದ್ದೀನಿ. ಇನ್ನೂ ಅನೇಕ ಬೀದಿಗಳು ಇನ್ನೂ ಹಂಗೆ ಉಳ್ಕಡೆ ಜನರಲ್ ಸಂಬಂಧಪಟ್ಟಂಗೆ ಅವರು ಅದನ್ನು ಕೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ಅದನ್ನು ಕೊಟ್ಟು ಊರಿನ ಒಂದು ಮಾದರಿ ಗ್ರಾಮ ಮಾಡಬೇಕು. ಇದು ದೊಡ್ಡದಾಗಿ ಜಾತ್ರೆ ನಡೀತದೆ. ಯುಗಾದಿ ಸಮಯದಲ್ಲಿ ಸುಮಾರು ಜನಗಳು ಸೇರುವಂಥ ಊರಿದು. ಅದರಿಂದ ನಮ್ಮೆಲ್ಲ ಯುವಕರ ಆಸೆಯಾಗಿ, ಹಿರಿಯರ ಯಜಮಾನರ ಆಸೆಯಾಗಿ ಅನುದಾನ ಕೊಟ್ಟು ಅದನ್ನು ಕೂಡ ಮುಂದಿನ ನೋಡ್ರಿ, ನಾನು ಮುಂಚೆಯಿಂದ ಹೇಳ್ಕೊಂಡ್ಬಂದಿದ್ದೀನಿ. ನಮ್ಮದು ಇತಿಹಾಸ ಇರುವಂಥ ಪಕ್ಷ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ. ಅದರಿಂದ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಇರ್ಬೋದು ಅಥವಾ ಶಾಸಕರು ಇರ್ಬೋದು, ಮತ್ತಾರು ಹೇಳಿದ ತಕ್ಷಣ ನಾಯಕತ್ವ ಬದಲಾವಣೆ ಆಗೋದಿಲ್ಲ. ನಮ್ಮ ಹೈಕಮಾಂಡು ಸದೃಢವಾಗಿದೆ, ಸಬಲವಾಗಿದ್ದಾರೆ. ನಾನು ಮುಂಚೆಯಿಂದ ಹೇಳ್ತಾರೆ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ತಗೊಳ್ತಾರೆ, ಸಮರ್ಥರಿದ್ದಾರೆ. ಈಗ ನಮಗೆ ಮತ್ತು ಬಜೆಟ್ ಸೆಷನ್ ಇನ್ನೂ ಮುಂದುವರೆದ ಭಾಗ ಮಾರ್ಚ್ ಶುರುವಾದರೆ ಏಪ್ರಿಲ್ ತನಕ ಇರುತ್ತೆ. ಅದಾದಮೇಲೆ ವೆಸ್ಟ್ ಬೆಂಗಾಲ್, ಕೇರಳ, ತಮಿಳುನಾಡು, ಅಸ್ಸಾಂ ಚುನಾವಣೆಗಳಿವೆ. ಅದ್ರ ಮೇಲೆ ಅವ್ರಿಗೆ ಕೇಂದ್ರೀಕೃತಗೊಳಿಸ್ಬೇಕು, ಆ ಕಡೆ ಗಮನವನ್ನು ಹರಿಸ್ಬೇಕು. ಅದಾದ ಮೇಲೆ ನಾನು ಇವತ್ತು ಮುಂಚೆನೇ ಹೇಳೋದು, ಈಗಲೂ ಹೇಳುವಂಥದ್ದು, ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ಎಲ್ಲರೂ ಹಿರಿಯ ಸಚಿವರು ಇರ್ಬೋದು, ಶಾಸಕರು ಎಲ್ಲರೂ ಕೂಡ ಅದಕ್ಕೆ ತಲೆ ಬಾಗಲೇಬೇಕು. ಅದಕ್ಕೆ ಅವರ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ. ಇರುವಂಥವ್ರು ಅವರು ನಮಗೆ ಒಳ್ಳೆ ಕೆಲಸ ಮಾಡೋದಕ್ಕೂ ಅವರು ರಾಜಕೀಯವಾಗಿ ನಮ್ಮ ಟೀಕೆ ಮಾಡಲೇಬೇಕು. ಈಗ ನಮ್ಮ BJPಯವರು ಯಾವಾಗಲೂ ಹೇಳ್ತಾ ಇರೋಂಥದ್ದು, ಸರ್ಕಾರದಲ್ಲಿ ದುಡ್ಡಿಲ್ಲ, ಬೊಕ್ಸೆ ಖಾಲಿಯಾಗಿದೆ ಅಂತ ಹೇಳ್ತಿದೆ. ಬೊಕ್ಸೆ ಖಾಲಿಯಾಗಿದೆ. ನಾನು ಇಲ್ಲಿ ಬಂದಿದ್ದು ಸಾವಿರಾರು ಕೋಟಿಗೆ ಅನುದಾನ ತಂದಿದ್ದೀವಿ. ಮುಂದಿನ 21ಕ್ಕೆ ಉಕ್ಕಳಿಗೆಯಲ್ಲಿ ಸಾಕಷ್ಟು ಹಳೆ ರೈತರೆಲ್ಲ ತುಂಬ ಕಾಲುವೆ ನೀರು ಚಾನಲ್ದು ಭಾಳ ಸಮಸ್ಯೆ ಇತ್ತು. ಅದಕ್ಕೆ 100 ಕೋಟಿ ಕೊಟ್ಟಿದ್ದೀವಿ. ತುರುಗ್ನೂರು ಬ್ರಾಂಚ್ಗೂ 100 ಕೋಟಿ ಕಾಮಗಾರಿ ಮುಗಿದಿದೆ. ಮತ್ತು ದುಡ್ಡಿಲ್ಲ ಅಂತ ಹೇಳಿದ್ಮೇಲೆ ಈ ಕಾಮಗಾರಿಗೆ ಅನುದಾನಗಳು ಯಾಕೆ ಕೊಡ್ತಾರೆ ನೋಡಿ. ರಾಜಕೀಯವಾಗಿ ಟೀಕೆ ಮಾಡೋಕ್ಕೆ ನಾವು ಏನೂ ಮಾಡೋಕ್ಕಾಗಲ್ಲ. ಆದರೆ ನಾನು ಹೇಳೋದು, ಜನಗಳು ಅದನ್ನು ಹೇಳಬೇಕು. ಜನಸಾಮಾನ್ಯರು ಈ ಸರ್ಕಾರ ಏನೂ ಮಾಡ್ತಿಲ್ಲ ಅಂತ ಹೇಳಿದ್ರೆ ಆಗ ನಾವು ಯೋಚನೆ ಮಾಡ್ಬೋದು, ಜನಸಾಮಾನ್ಯ ಬಾಯಲ್ಲಿ ಬಂದರೆ. ಅದೇ ಇಲ್ಲಿ ಬಂದಿರೋಂಥದ್ದು ವಿರೋಧ ಪಕ್ಷದ ಮುಖಂಡಿಂದ ಅದಕ್ಕೆ ಅಂತ ಮಹತ್ವ ಕೊಡೋದೇನು ಅಗತ್ಯ ಇಲ್ಲ. 13ರಿಂದ 18 ನೀವು ಅವ್ರದ್ದಾದಮೇಲೆ ಅವ್ರದ್ದೇ ಸರ್ಕಾರ ಬಂತು. ಯಡಿಯೂರಪ್ಪ ಅವರಾದರು, ಬೊಮ್ಮಾಯಿಯವರಾದರು. ಮೈಸೂರಿಗೆ ಏನು ತಂದಿರೋ ಅಂತ ಅಂಕಿಅಂಶಗಳು ಇದ್ದೇ ಇರುತ್ತೆ. ತಗೊಂಬನ್ನಿ. ಈಗ ನಿಮ್ಮ ಸ್ಥಳದೊಂದು ಕೊಟ್ಟರು, ಹಿಂದೆ ಜಯದೇವ್ ತಂದವ್ರು ಯಾರು, ಈ KR ಹಾಸ್ಪಿಟ್ಲಿಗೆ 100 ಕೋಟಿ ಕೊಟ್ಟಿರೋರು ಯಾರು ರಿನೋವೇಷನ್ ಮಾಡೋಕ್ಕೆ. ಆಮೇಲೆ ಮಹಾರಾಣೀಸ್ ಕಾಲೇಜ್ ಇರ್ಬೋದು, ಶಿಕ್ಷಣ ಗೊತ್ತಿರ್ಬೋದು, ಆರೋಗ್ಯಕ್ಕೆ ಗೊತ್ತಿರ್ಬೋದು, ಇದೆಲ್ಲ ತಂದವ್ರು ಯಾರು? ಸಿದ್ದರಾಮಯ್ಯ ಸರ್ಕಾರ ಆದಂಥದ್ದು. ಮಹದೇವಪ್ಪ ಅವರು ಉಸ್ತುವಾರಿ ಸಚಿವರಾದ್ಮೇಲೆ ದಸರಾ ಉಸ್ತುವಾರಿ ಸಚಿವರೇ ಮಾಡಬೇಕು. ಅದು ಬಿಟ್ಟು ಬೇರೆಯವ್ರು ಮಾಡೋಕ್ಕಾಗಲ್ಲ. ಅಭಿವೃದ್ಧಿ ಬಗ್ಗೆ ಈಗ ಅವರು ಮುಂದೆ ಅವ್ರ ಕಡೆಯವರು ಉಸ್ತುವಾರಿ ಇದ್ದಾಗ ದಸರಾ ಮಾಡ್ತಿರಲ್ವ, ಅವರ ಅಧ್ಯಕ್ಷತೆ ನಡೀತಿದ್ದು. ಉಸ್ತುವಾರಿ ಇದ್ದಾರೆ, ಅವರ ಅಧ್ಯಕ್ಷತೆ ದಸರಾ ನಡೀತದೆ. ಅಭಿವೃದ್ಧಿ ಇಲ್ಲ ಅಂತ ನಾವು ಮೈಸೂರಿಗೆ ಸಿದ್ದರಾಮಯ್ಯ ಸಾಹೇಬರು, ಮಹದೇವಪ್ಪ ಸಾಹೇಬರು ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಸಾವಿರಾರು ಕೋಟಿನ. ನಾನು ಹೇಳ್ತಾ ಇಲ್ಲ, ನೀವು ಅದು ಅಂಕಿಅಂಶಗಳಿರ್ತವೆ, ಅವ್ರು ಪಡಿಸ್ಕೊಳ್ತಾ ಅವ್ರು ನೋಡ್ಬೇಕು. ಯಾಕಂದ್ರೆ ನೀವು ಮಾಧ್ಯಮರಿದ್ದೀರಿ, ನಿಮಗೆ ಗೊತ್ತಾಗುತ್ತೆ ಯಾರು ಸುಳ್ಳು ಹೇಳ್ತಾರೆ, ಯಾರು ಸತ್ಯ ಹೇಳ್ತಿದ್ದಾರೆ. ಇನ್ನೂ 2.5 ವರ್ಷ ಇದೆ, ಇನ್ನೂ ಹೆಚ್ಚಿನ ರೀತಿಯ ಅಭಿವೃದ್ಧಿನ ಮೈಸೂರು ಕಾಣುತ್ತೆ.